ಮ್ಯಾಮ್ ನಾನು ಗ್ರೇಸ್ ಅಕಾಡೆಮಿ ಗೂಗಲ್ ಸರ್ಚ್ ಮಾಡಿದ್ದೆ ಒಂದ್ಸಲ, ಲೈಕ್ UPSC ನಾನು ಕೋರ್ಸ್ ಮಾಡ್ಬೇಕಂತ ಸರ್ಚ್ ಮಾಡ್ತಾ ಇದ್ದೆ. ಸೊ ಗ್ರೇಸ್ ಅಕಾಡೆಮಿ ಒಂದು ಫಸ್ಟ್ ಟಾಪ್ ಅಲ್ಲಿ ಬಂತು ನನಗೆ. ಸೊ ಅದಕ್ಕೆ ನಾನು ಕಾಂಟ್ಯಾಕ್ಟ್ ಮಾಡಿದಾಗ ರವಿಕುಮಾರ್ ಸರ್ ಅಂತ ಒಬ್ಬರು ನನ್ನ ಕಾಂಟ್ಯಾಕ್ಟ್ ಮಾಡಿದ್ರು. ಅವ್ರು ನನಗೆ UPSC ಬಗ್ಗೆ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಟ್ಟು, ಮತ್ತು ಅವ್ರ ಅಕಾಡೆಮಿಯಿಂದ ನಮ್ಗೆ ಏನೇನು ಸಿಗುತ್ತೆ, ಫೆಸಿಲಿಟಿ ಏನು ಸಿಗುತ್ತೆ, ಮತ್ತೆ ಫೈನಾನ್ಷಿಯಲಿ ಆಗಿರಲಿ, ಮತ್ತೆ ಲೈಕ್ ಎಜುಕೇಷನಲ್ಲಿ ಅವರು ಕೋಚಿಂಗ್ ಬಗ್ಗೆ ಅಕಾಡೆಮಿಕಲಿ ಏನೇ ನಮಗೆ ಹೆಲ್ಪ್ ಸಿಗುತ್ತೆ, ಗೈಡ್ ಸಿಗುತ್ತೆ ಅವರಿಂದ ನಮ್ಗೆ ಕರೆಕ್ಟಾಗಿ ಹೇಳ್ಕೊಟ್ರು. ಅದಕ್ಕೆ ನನಗೆ ಮತ್ತೆ ಇನ್ನೊಂದು ನ್ಯೂಸ್ ಫಸ್ಟ್ ಅವ್ರದ್ದು ಇದು ನಡೀತಿದೆ, ಕೋಚಿಂಗ್ ಎಕ್ಸ್ಪೋ ನಡೀತಿದೆ, ಕೋಚಿಂಗ್ ಗುರು ಅನ್ನೋದು. ಸೊ ಅಲ್ಲಿ ಬಂದು ಇನ್ನೊಂದು ಟ್ರೈ ಮಾಡಿ ಚೆಕ್ ಮಾಡ್ಕೋ. ಸೊ ನಿನಗೆ ಐಡಿಯಾ ಸಿಗುತ್ತೆ ಯಾವ ಇನ್ಸ್ಟಿಟ್ಯೂಷನಲ್ಲಿ ಏನೇನು ಥರ ಕೊಡ್ತಾರೆ ನಿನಗೆ ಅಕಾಡೆಮಿಕ್ ಬಗ್ಗೆ ಅಂತಾರ ನೋಡು ಅಂತಂದ್ರು. ಸೊ ನಾನು ಇಲ್ಲಿ ಬಂದು ಚೆಕ್ ಮಾಡಿದೆ. ಸೊ ನನಗೆ ಯೂಸ್ಫುಲ್ ಅನಿಸಿದೆ ಮೇಡಮ್. ಲೈಕ್ ನ್ಯೂಸ್ ಫಸ್ಟ್ ಅವರು ನನಗೆ ಥ್ಯಾಂಕ್ ಯು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ನನಗೊಂದು ಗೈಡ್ಲೈನ್ಸ್ ಕೊಟ್ಟು ಸಿಗುತ್ತೆ, ಮತ್ತು ನಮಗೊಂದು ಐಡಿಯಾ ಸಿಗುತ್ತೆ ಹೆಂಗೆ ಓದಬೇಕು. ಮತ್ತು ಚೇತನ್ ರಾಮಂತ್ ಸರ್ ಅಂತ ಒಬ್ರು ಇವಾಗಷ್ಟೇ ಸ್ವಲ್ಪ ಹೊತ್ತು ನಮ್ಗೆ ಇದು ಮಾಡಿದ್ರು, ಕೌನ್ಸಿಲಿಂಗ್ ಕೊಟ್ಟರು. ಸೊ ಅವರಿಂದ ನಮ್ಗೆ ತುಂಬಾ ಐಡಿಯಾ ಡೆವಲಪ್ ಆಯ್ತು. ಮತ್ತೆ ನಾಲೆಜ್ ಹೆಂಗೆ ಗೈನ್ ಮಾಡಬೇಕು, ಮತ್ತೆ ಹೆಂಗೆ ರೀಸ್ಟೋರ್ ಮಾಡ್ಕೋಬೇಕು ಅನ್ನೋದು ನಮ್ಗೆ ತುಂಬಾ ಹೆಲ್ಪ್ಫುಲ್ ಆಯ್ತು. ಸೊ ನನಗೆ ಈ ಎಕ್ಸ್ಪೋ ಇಂದ ನನಗೆ ಯೂಸ್ಫುಲ್ ಆಗಿದೆ. ಥ್ಯಾಂಕ್ ಯು ಅಂತ ಹೇಳ್ತೀನಿ ನ್ಯೂಸ್ ಫಸ್ಟ್ ತೇಜಸ್ ಅನ್ಬಿಟ್ಟು. ಥ್ಯಾಂಕ್ ಯು ಮೇಡಮ್. ನನ್ನ ಫ್ರೆಂಡ್ ಹೇಳ್ದಂಗೆ ಗ್ರೇಸ್ ಅಕಾಡೆಮಿ ರೆಫರ್ ಮಾಡಿದೆ. ನನ್ನ ಫ್ರೆಂಡು ನನಗೆ ಏನಿಸ್ತಂದ್ರೆ ಈ ಗ್ರೇಸ್ ಅಕಾಡೆಮಿ ಫೀಸ್ ಸ್ಟ್ರಕ್ಚರ್ ಏನಿದೆ, ಮೆಂಟರ್ಶಿಪ್, ಲೈಕ್ ಕೋಚಿಂಗ್ ಏನೇನಿದೆ ಅಕಾಡೆಮಿಲಿ ಎಲ್ಲಾನು ನಮಗೆ ಎಕ್ಸ್ಪ್ಲೇನ್ ಮಾಡೋದು ಇಲ್ಲಿ ಬಂದ್ಮೇಲೆ. ಲೈಕ್ ಇದೆ ಗ್ರೇಸ್ IAS ಹಂಗೆ ಇಲ್ಲಿ ಫೀಸ್ ಸ್ಟ್ರಕ್ಚರ್ ಏನಿದೆ ಅದು ನಮ್ಗೆ ಎಕನಾಮಿಕಲಿ ಬೆನಿಫಿಟ್, ಲೈಕ್ ಈಸಿ ಅನ್ಸ್ತು ನಮಗೆ ಫೀಸ್ ಸ್ಟ್ರಕ್ಚರ್. ಅದಕ್ಕಾಗಿ ನಾವು ಗ್ರೇಸ್ ಅಕಾಡೆಮಿ ಚೂಸ್ ಮಾಡೋಣ ಅನ್ಕೊಂಡ್ ಬಂದಿದೀವಿ. ಹೆಂಗೋ ನಮ್ ನ್ಯೂಸ್ ಫಸ್ಟ್ ಅವ್ರು ಇದಾರಲ್ಲ, ಅವ್ರು ಹೆಂಗೋ ಕೋಚಿಂಗ್ ಗುರು ಅಂತ ಮಾಡಿದ್ವಿ ನಮ್ಗೆ. ಯಾಕಂದ್ರೆ ನಮಗೆ ಫಸ್ಟ್ ಮೇನ್ ಗೋಲ್ ಇರೋದು UPSC IFS ಆಫೀಸರು. ಹಾಗೆ ನಾವು ಕೋಚಿಂಗ್ ಸೆಂಟರ್ ಬಗ್ಗೆ ಅಷ್ಟು ಗೊತ್ತಿರ್ಲಿಲ್ಲ. ಇಲ್ಲಿ ಬಂದು ನಂಗೆ ಡೈವರ್ಸಿಫೈ ಆಗಿ ಒಂದೊಂದು ಎಷ್ಟು ಕೋಚಿಂಗ್ ಆಯ್ತು ಎಲ್ಲ ಕೋಚಿಂಗ್ ತೋರಿಸೋದಕ್ಕೆ ನಂಗೆ ತುಂಬಾ ಯೂಸ್ಫುಲ್ ಆಯ್ತು. ಹೆಂಗಿರುತ್ತೆ ಫೀಸ್ ಸ್ಟ್ರಕ್ಚರ್ ಡಿಫ್ರೆನ್ಸ್ ಯಾವ ತರ ಇರುತ್ತೆ ನಮ್ಗೆ ಗೊತ್ತಾಯ್ತು. ಆದ್ರಿಂದ ನಮ್ಗೆ ತುಂಬಾ ಯೂಸ್ಫುಲ್ ಆಯ್ತು ಅಂತ ಹೇಳಕ್ ಇಷ್ಟಪಡ್ತೀನಿ. ನಮ್ ಶಿವ್ ಎಸ್ ಅಂತ ನಾನು ಫಸ್ಟ್ಲಿ ವಿ ಥ್ಯಾಂಕ್ ಟು ನ್ಯೂಸ್ ಫಸ್ಟ್ ಈ ತರ ಒಂದು ಎಕ್ಸ್ಪೋನ ಆಯೋಜನೆ ಮಾಡಿದ್ಕೆ. ಗ್ರೇಸ್ ಬಗ್ಗೆ ಹೇಳಬೇಕು ಅಂದ್ರೆ ನಮ್ಗೆ ಫೀಸ್ ಸ್ಟ್ರಕ್ಚರ್ ಹೆಂಗಿರ್ಬೇಕು ಅದೆಲ್ಲ ತಿಳಿಸ್ಕೊಟ್ಟಿದ್ದಾರೆ. ಆಮೇಲೆ ನಮ್ಗೆ ಮಿಡಲ್ ಕ್ಲಾಸ್ ಬ್ಯಾಕ್ ಗ್ರೌಂಡ್ಗೆ ಸ್ವಲ್ಪ ಎಕನಾಮಿಕ್ಗೆ ಇದಾಗಿ ಯೂಸ್ ಆಗುತ್ತಿದ್ದು. ಡೌಟ್ಸ್ ಎಲ್ಲ ಕ್ಲಿಯರ್ ಮಾಡಿದ್ದಾರೆ. ಮೇಡಮ್ ಸ್ವಲ್ಪ ಹೆಲ್ಪ್ಫುಲ್ ಕ್ಲಿಯರ್ ಮಾಡಿದ್ದಾರೆ. ಆಮೇಲೆ ಗ್ರೇಸ್ ಬಗ್ಗೆ ಏನು ಅಂದ್ರೆ ನಮ್ಮ ಫ್ರೆಂಡ್ ತೇಜಸ್ ಅಂತ ಹಿಂಗೆ ಸರ್ಚ್ ಮಾಡ್ಬೇಕಾದ್ರೆ UPSC ಬಗ್ಗೆ ಅವ್ನು ಗ್ರೇಸ್ ಬಗ್ಗೆ ಹೇಳ್ದ. ಹಿಂಗೆ ಅಕಾಡೆಮಿ ಚೆನ್ನಾಗಿದೆ, ನಮ್ಗೆ ಮಿಡಲ್ ಕ್ಲಾಸ್ ಬಂದಿರೋರಿಗೆ ಸ್ವಲ್ಪ ಎಕನಾಮಿಕಲ್ ಬ್ಯಾಕ್ ಗ್ರೌಂಡ್ಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ದ. ಅಷ್ಟೇ, ಅದಕ್ಕೆ ಬಂದು ಗ್ರೇಸ್ ಅವ್ರು ಚೆನ್ನಾಗಿ ರೆಸ್ಪಾಂಡ್ ಮಾಡಿದ್ದಾರೆ. ಎಲ್ಲ ಇನ್ಫಾರ್ಮೇಶನ್ ಹೇಳಿದ್ದಾರೆ. ಒಂದ್ಸಲಿ ಅಕಾಡೆಮಿಕ್ ವಿಸಿಟ್ ಮಾಡಿ ನಿಮ್ಗೆ ಇನ್ನ ಬೆಟರ್ ಆಗಿ ಇದು ಸಿಗುತ್ತೆ ಅಂತ ಹೇಳಿದ್ದಾರೆ. ಮೋಹಿತ್ ಅಂತ. ಫಸ್ಟ್ ಈ ತರ ಎಕ್ಸ್ಪೋನ ಆಯೋಜನೆ ಮಾಡಿದ್ಕೆ ಥ್ಯಾಂಕ್ಸ್ ಯು. ಗ್ರೇಸ್ ಅಂದ್ರೆ ಗ್ರಾಸ್ ರೂಟ್ ಅಕಾಡೆಮಿ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ಸ್, ಸಿವಿಲ್ಸ್ ಎಕ್ಸಾಮ್ಸ್ ಅಂತ. ಸೊ ಸ್ಪೆಷಾಲಿಟಿ ಬಂದ್ಬಿಟ್ಟು ಮೊದಲೆಲ್ಲ ಕನ್ಸೆಪ್ಷನ್ ಏನಿತ್ತು ಸ್ಟೂಡೆಂಟ್ಸ್ ಹತ್ರ, UPSC ಪ್ರಿಪೇರ್ ಆಗಬೇಕು, IAS IPS ಆಗಬೇಕು, ಎಲ್ಲರೂ ಡೆಲ್ಲಿಗೆ ಹೋಗ್ಬೇಕಂತ ಅದು ಕನ್ಸೆಪ್ಷನ್ಸ್ ಇತ್ತು. ಸೊ ಇವಾಗ ಅದು ಬೆಂಗಳೂರಲ್ಲೇ ಒಳ್ಳೆ ಕ್ವಾಲಿಟಿಲಿ ಸೇಮ್ ಡೆಲ್ಲಿ ಕ್ವಾಲಿಟಿ ವಿತ್ ಅಫೋರ್ಡಬಲ್ ಪ್ರೈಸ್ ಬೆಂಗಳೂರಲ್ಲೇ ಸಿಗ್ತಾ ಇದೆ. ಸೊ ಈಗ ರೀಸೆಂಟ್ ಅಲ್ಲಿ ಡೆಲ್ಲಿ ಕ್ವಾಲಿಟಿ ಕೋಚಿಂಗು ಸಿಗುತ್ತೆ ಬೆಂಗಳೂರಲ್ಲಿ. ಬಟ್ ಮೇಜರ್ಲಿ ಇಂಟರ್ವ್ಯೂ ಅಂದ ತಕ್ಷಣ ಇವಾಗ್ಲೂ ಸ್ಟೂಡೆಂಟ್ಸ್ ಪ್ರಿಫರ್ ಮಾಡೋದು ಡೆಲ್ಲಿನೇ. ಬಟ್ ನಾವು ರೀಸೆಂಟ್ ಆಗಿ ಮಾಕ್ ಇಂಟರ್ವ್ಯೂ ರಿಟೈರ್ಡ್ DGP ಶಂಕರ್ ಬಿದ್ರಿ ಸರ್ ಅವರ ನೇತೃತ್ವದಲ್ಲಿ ಮಾಕ್ ಇಂಟರ್ವ್ಯೂ ಕಂಡಕ್ಟ್ ಮಾಡಿದ್ವಿ. ಸೊ ಯಾರು ಇಂಟರ್ವ್ಯೂ ಕ್ವಾಲಿಫೈ ಆಗಿದ್ದಾರಲ್ವಾ, ಸೊ ಅವರೆಲ್ಲರೂ ಬಂದು ಮಾಕ್ ಇಂಟರ್ವ್ಯೂ ಅಟೆಂಡ್ ಆದ್ರು, ಸರ್ ಹತ್ರ ಗೈಡೆನ್ಸ್ ತಗೊಂಡ್ರು. ಅದು ತುಂಬಾ ಒಳ್ಳೆ ಅಭಿಪ್ರಾಯ ಸ್ಟೂಡೆಂಟ್ಸ್ ವ್ಯಕ್ತಪಡಿಸಿದ್ರು. ಸೊ ಅದು ಒಳ್ಳೆ ರೀತಿ ಹೋಯ್ತು ಮಾಕ್ ಇಂಟರ್ವ್ಯೂಸ್ ಎಲ್ಲ. ಸೊ ಇವನ್ ಫಿಲ್ಮ್ಸ್, ಮೇನ್ಸ್, ಇಂಟರ್ವ್ಯೂ ಎಲ್ಲಾ 3 ಸ್ಟೇಜ್ ಅಲ್ಲೂ ಗೈಡೆನ್ಸ್ ನಾವು ಡೆಲ್ಲಿ ಕ್ವಾಲಿಟಿ ಕೊಡೋಕೆ ಟ್ರೈ ಮಾಡ್ತೀವಿ. ಆಮೇಲೆ ಒಂದು ನಮ್ದು ಮೋಟೋ ಸಪೋರ್ಟ್ ಟಿಲ್ ಸಕ್ಸಸ್ ಅಂತ. ಸೊ ನಮ್ ಕೋಚಿಂಗ್ ಬಂದ್ಬಿಟ್ಟು 9 to 10 months ಅಷ್ಟೇ. ಬಟ್ ಅವ್ರಿಗೆ ಸಪೋರ್ಟು ಟಿಲ್ ಅವ್ರ ಎಕ್ಸಾಮ್ ಕ್ಲಿಯರ್ ಮಾಡೋರ್ಗು ಅವ್ರಿಗೆ ಯಾವುದೇ ಸ್ಟೇಜ್ ಅಲ್ಲೂ ಫಿಲ್ಮ್ಸ್, ಮೇನ್ಸ್, ಇಂಟರ್ವ್ಯೂ ಯಾವುದೇ ಸ್ಟೇಜ್ ಅಲ್ಲೂ ಅವ್ರಿಗೆ ಏನೇ ಸಪೋರ್ಟ್ ಬೇಕಂತಂದ್ರು ಯಾವಾಗ ಬೇಕಾದ್ರೂ ಅವ್ರು ಬರ್ಬೋದು. ಸೊ ನಾವು ಫೀಸ್ ಏನು ಎಕ್ಸ್ಟ್ರಾ ಚಾರ್ಜ್ ಮಾಡಲ್ಲ. ಒಂದ್ಸರಿ ಅಡ್ಮಿಷನ್ ತಗೊಂಡ್ಬಿಟ್ರೆ ಟಿಲ್ ಅವ್ರ ಎಕ್ಸಾಮ್ ಸಕ್ಸಸ್ ಆಗೋವರೆಗೂ ಅವ್ರು ಆರಾಮಾಗಿ ಬಂದು ಏನೇ ಡೌಟ್ಸ್ ಇದ್ರು ಯಾವುದೇ ಸ್ಟೇಜಲ್ಲೂ ಬಂದು ಇಲ್ಲಿ ಕ್ಲಿಯರ್ ಮಾಡ್ಕೋಬಹುದು. ಸೊ ಅದು ಸ್ಪೆಷಾಲಿಟಿ ನಮ್ಮ ಇನ್ಸ್ಟಿಟ್ಯೂಟ್. ನನ್ನ ಹೆಸರು ಆಶಾ ಅಂತ. ಸೊ ನಾನು ಅಡ್ಮಿನ್ ಆಗಿ ಕೆಲಸ ಮಾಡ್ತೀನಿ ಗ್ರೇಸಲ್ಲಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.